ಈ ಎನಿಮೆನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇಲ್ಲಿವರೆಗೆ ಈ ಎನಿಮೆನ ನೋಡಿಲ್ಲ ಅಂದ್ರೆ ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಈ ಎನಿಮೆ ಮೇಲೆ ಲವ್ ಆಗ್ಬಿಡುತ್ತೆ. ಯಾಕಂದ್ರೆ ಅಷ್ಟು ಚೆನ್ನಾಗಿದೆ. ಈ ಎನಿಮೆಯ ಮೊದಲೇ ಸೀನ್ ನಲ್ಲಿ ನಮ್ಮೊಂದು ದೊಡ್ಡ ತಲೆಬುಡನ ತೋರಿಸಲಾಗತ್ತೆ. ಈ ತಲೆಬುಡ ಮೇಲೆ ಒಂದು ಮೂರ್ತಿ ಇರುತ್ತೆ. ಇದು ಯಾರ್ದಪ್ಪ ಅಂದ್ರೆ ಈ ರಾಕ್ಷಸನ ಸಾಯಿಸಿರುವಂತ ದ ಫಸ್ಟ್ ವಿಜಟ್ ಕಿಂಗ್. ಈ ತಲೆಬುಡ ಹತ್ತಿರದಲ್ಲೇ ಒಂದು ಚರ್ಚ್ ಇರುತ್ತೆ. ಒಂದು ದಿನ ಚರ್ಚಿನ ಫಾದರ್ ತನ್ನ ಗೇಟ್ ಬಳಿ ಬರ್ತಾನೆ. ಆಗ ಅಲ್ಲಿ ಗಮನಿಸ್ತಾನೆ ಇಬ್ರು ಮಕ್ಕಳನ್ನ. ಈ ಇಬ್ರು ಮಕ್ಕಳನ್ನ ಯಾರೋ ಅಲ್ಲಿ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಆಗ ಅವನು ಅರ್ಥ ಮಾಡ್ಕೊಳ್ತಾನೆ ಈ ಇಬ್ರು ಮಕ್ಕಳು ಅನಾಥರು ಅಂತ. ಆಗ ತನ್ನ ಜೊತೆ ಒಳಗಡೆ ಕರ್ಕೊಂಡು ಬರ್ತಾನೆ. ಆಗ ಅಲ್ಲಿ ಗಮನಿಸ್ತಾನೆ ಆ ಇಬ್ರು ಮಕ್ಕಳ ಅಂಗಿ ಮೇಲೆ ಅವರವರ ಹೆಸರು ಬರೆದಿರುತ್ತೆ. ತುಂಬಾ ಶಾಂತ ಮತ್ತು ಮುದ್ದನಾಗಿರುವಂತ ಹುಡುಗ ಇವನು, ಮತ್ತು ತುಂಬಾ ಹಠಮಾರಿ ಮತ್ತು ಚಿತ್ರವಾಗಿ ಆಡ್ತಿರುವಂತ ಹುಡುಗ ಆಸ್ತಾ. ಇವನೇ ಈ ಎನಿಮೆ ಮೇನ್ ಕ್ಯಾರೆಕ್ಟರ್. ಇದಾಗಿ 15 ವರ್ಷಗಳ ನಂತರ ಆಸ್ತಾ ಚರ್ಚ್ನ ಸಿಸ್ಟರ್ ಲಿಲ್ಲಿಗೆ ಪ್ರಪೋಸ್ ಮಾಡ್ಬಿಡ್ತಾನೆ. ಆಗ ಅವನು ಹೇಳ್ತಾನೆ ನಾನು ಮುಂದೆ ದೊಡ್ಡವನಾಗಿ ವಿಜಟ್ ಕಿಂಗ್ ಆಗ್ತೀನಿ, ಮತ್ತೆ ನಿಮ್ನ ತುಂಬಾ ಸಂತೋಷವಾಗಿ ನೋಡ್ಕೊಳ್ತೀನಿ, ಪ್ಲೀಸ್ ನನ್ನ ಮದುವೆ ಆಗಿ ಸಿಸ್ಟರ್ ಲಿಲ್ಲಿ ಅಂತ. ಆಗ ಸಿಸ್ಟರ್ ಲಿಲ್ಲಿ ಹೇಳ್ತಾಳೆ ಇಲ್ಲ, ನಾನು ನಿನ್ಗೆ ಎಷ್ಟು ಬಾರಿ ಅಂತ ಹೇಳಿ ನಾನು ನಿನ್ ಜೊತೆ ಮದುವೆ ಆಗಕ್ಕಂತೂ ಆಗಲ್ಲ ಅಂತ. ಆದ್ರೆ ನಮ್ಮ ಆತ ತುಂಬಾ ಹಠ ಮಾರಿರ್ತಾನೆ. ಇವನು ನನ್ನ ಮದುವೆ ಆಗಿ ಅಂತ ಸತಾಯಿಸ್ತಿರ್ತಾನೆ. ಇದರಿಂದ ಬೇಜಾರಾದ ಅಂತ ಸಿಸ್ಟರ್ ಲಿಲ್ಲಿ ತನ್ನ ಮ್ಯಾಜಿಕ್ ಪವರ್ ನಿಂದ ಅವನಿಗೊಂದು ವಾಟರ್ ಪಂಚ್ ನ ಕೊಟ್ಬಿಡ್ತಾಳೆ. ಆಗ ಈ ವಾಟರ್ ಪಂಚ್ ನಿಂದ ಆಸ್ತಾ ಅಲ್ಲಿಯೇ ಪ್ರಜ್ಞೆ ಬಿದ್ದ್ಬಿಡ್ತಾನೆ. ಆಗ ಅಲ್ಲಿಗೆ ಉಳಿದ ಚರ್ಚ್ನ ಮಕ್ಕಳೆಲ್ಲ ಬಂದ್ಬಿಡ್ತಾರೆ. ಆಗ ಅವ್ರು ಹೇಳ್ತಾರೆ ಸಿಸ್ಟರ್ ಲಿಲ್ಲಿ ನೀವು ಸರಿಯಾಗಿನೇ ಮಾಡಿದಿರ, ನಿಮ್ಗೆ ಯಾವಾಗ ಇವನು ಸತಾಯಿಸ್ತಾನೋ ಆಗ ಇವನಿಗೆ ಒಂದು ವಾಟರ್ ಪಂಚ್ನ ಕೊಟ್ಬಿಡಿ ಅಂತ. ಆಗ ಆಸ್ತಾ ಪ್ರಜ್ಞೆಯಿಂದ ಹೊರ ಬಂದು ಮತ್ತೆ ಸಿಸ್ಟರ್ ಲಿಲ್ಲಿ ಹಿಂದೆ ಬಿದ್ದ್ಬಿಡ್ತಾನೆ. ಆದ್ರೆ ಇವಾಗ ಅಲ್ಲಿಗೆ ಇವನು ಬಂದ್ಬಿಟ್ಟಿರ್ತಾನೆ. ಇವನು ತನ್ನ ಮ್ಯಾಜಿಕ್ ನಿಂದ ಅವನಿಗೆ ಅಲ್ಲಿ ಬಿಡಿಸ್ಬಿಡ್ತಾನೆ. ಆಗ ಆಸ್ತಾ ತುಂಬಾ ಕೋಪದಿಂದ ಎದ್ದು ಹೇಳ್ತಾನೆ ನಿಂದೇನೋ ಪ್ರಾಬ್ಲಮ್ಮು, ನನ್ನ ಮತ್ತು ಸಿಸ್ಟರ್ ಲಿಲ್ಲಿ ಮಧ್ಯೆ ಕಡ್ಡಿ ಅಲ್ಲಾಡ್ಸಕ್ಕೆ ಬರ್ತೀಯಲ್ಲ ಅಂತ. ಇವನು ಹೇಳ್ತಾನೆ ನೀನು ಮೊದಲಿಗೆ ಕಿರ್ತೀಯ, ಮತ್ತೆ ಎತ್ತರದಲ್ಲಿ ಗಿಡ್ಡ ಇದೆಯಾ, ನೀನೊಬ್ಬ ಹಸಿದಡ್ಡ, ಸಿಸ್ಟರ್ ಲಿಲ್ಲಿ ಒಬ್ಳು ಸನ್ಯಾಸಿನಿ ಯಾರನ್ನು ಕೂಡ ಮದುವೆ ಆಗೋಕ್ಕಾಗಲ್ಲ, ಇಷ್ಟು ಕೂಡ ನಿನ್ನ ತಲೆಗೆ ಹೋಗಲ್ವಾ ಅಂತ. ಆಗ ಆಸ್ತಾ ಹೇಳ್ತಾನೆ ಹೌದಾ, ಹಾಗಾದ್ರೆ 1v1 ಮಾಡೋಣ, ಫ್ರೀ ಫೈರ್ ಅಲ್ಲ ನಿಜವಾದ ಫೈಟ್ ನಲ್ಲಿ ಅಂತ. ಆಗ ಅಲ್ಲಿರುವಂತ ಹುಡುಗ ಮ್ಯಾಕ್ಸ್ ಹೇಳ್ತಾನೆ ನೀನು ಯೋಚನೆನೇ ಹೇಗ್ ಮಾಡ್ತೀಯಾ, ನಿನ್ ಜೀವನದಲ್ಲಿ ಕೂಡ ಇವನ್ನ ಸೋಲ್ಸಕ್ಕಾಗುತ್ತಾ ಅಂತ ಯೋಚನೆಯನ್ನ ಹೇಗ್ ಮಾಡ್ತೀಯಾ ಅಂತ. ಆಗ ಆಸ್ತಾ ಹೇಳ್ತಾನೆ ಏನೋ ನಿಂದು ಪ್ರಾಬ್ಲಮ್ಮು, ನೀನು ವಯಸ್ಸಲ್ಲಿ ನನಗಿಂತ ಚಿಕ್ಕವನ ಆದ್ರೂ ಕೂಡ ನನಗೆ ಮರ್ಯಾದೆ ಕೊಡಲ್ವಲ್ಲ ಯಾಕೆ ಅಂತ. ಆಗ ಆ ಹುಡುಗ ಮ್ಯಾಕ್ಸ್ ಹೇಳ್ತಾನೆ ನಾನು ಇಂಥವ್ರಿಗೆ ಮರ್ಯಾದೆನೆ ಕೊಡಲ್ಲ, ಯಾಕಂದ್ರೆ 15 ವರ್ಷ ಆಗಕ್ಕೂ ಬಂದ್ರು ನಿನ್ ಬಳೆ ಒಂಚೂರು ಕೂಡ ಮ್ಯಾಜಿಕ್ ಪವರ್ನೇ ಇಲ್ಲ, ಇಂಥವ್ರಿಗೆ ನಾನು ಮರ್ಯಾದೆನೆ ಕೊಡೋದಿಲ್ಲ ಅಂತ. ಹೌದು, ನಿಜವಾಗಿಯೂ ಆಸ್ಥಾನ ಬಳಿ ಒಂದು ಚೂರು ಕೂಡ ಮ್ಯಾಜಿಕ್ ಪವರ್ ಇರೋದಿಲ್ಲ. ಇವ್ನು ಎಂತ ಜಗತ್ತಿನಲ್ಲಿ ಜೀವನ ಮಾಡ್ತಿರ್ತಾನೆ ಅಂದ್ರೆ ಮ್ಯಾಜಿಕ್ ನಿಂದಾನೇ ಎಲ್ಲವೂ ನಡೀತಿರುತ್ತೆ. ಆದ್ರೆ ಇವನು ಮ್ಯಾಜಿಕ್ ನೇ ಇಲ್ಲದೆ ಇಲ್ಲಿ ಜೀವನವನ್ನ ಮಾಡ್ತಿರ್ತಾನೆ. ಆಗ ಮ್ಯಾಕ್ಸ್ ಹೇಳ್ತಾನೆ ನಿನ್ ಬಳಿ ಒಂಚೂರು ಮ್ಯಾಜಿಕ್ ಪವರ್ ಇಲ್ಲ, ಆದ್ರೆ ಹೇಗ್ ಸೋಲಿಸ್ತೀಯ ಇಂತ ಪವರ್ಫುಲ್ ಆಗಿರುವಂತ ಮ್ಯಾಜಿಷಿಯನ್ ಅಂತ. ಆಗ ಆಸ್ತಾ ಹೇಳ್ತಾನೆ ಇವನು ಅಷ್ಟು ಸ್ಟ್ರಾಂಗ್, ಹಾಗಾದ್ರೆ ಇದನ್ನು ಮಾಡಬಲ್ಲ ಅಂತ. ಆಗ ತುಂಬಾ ವೇಗದಲ್ಲಿ ಕನ್ಸಸ್ನ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಆಸ್ತಾನ ಬಳಿ ಸ್ವಲ್ಪ ಮ್ಯಾಜಿಕ್ ಪವರ್ ಇರೋದಿಲ್ಲ, ಆ ಕಾರಣಕ್ಕೆ ಇವನು ಎಕ್ಸರ್ಸೈಸ್ ಮಾಡಿ ತನಗೆ ತಾನು ಫಿಸಿಕಲಿ ಸ್ಟ್ರಾಂಗ್ ಅಂತ ತೋರಿಸ್ಕೊಳ್ತಿರ್ತಾನೆ. ಆಗ ಮ್ಯಾಕ್ಸ್ ಹೇಳ್ತಾನೆ ನೀನು ಕನ್ಸಸ್ ಮಾಡಿ ವಿಜಟ್ ಕಿಂಗ್ ಆಗೋಕೆ ಸಾಧ್ಯ ಇಲ್ಲ, ಯಾಕಂದ್ರೆ ವಿಜಟ್ ಕಿಂಗ್ ಸ್ಟ್ರಾಂಗೆಸ್ಟ್ ಮ್ಯಾಜಿಷಿಯನ್ ಆಗಿರ್ತಾನೆ, ಸ್ಟ್ರಾಂಗೆಸ್ಟ್ ಬಾಡಿ ಬಿಲ್ಡರ್ ಅಲ್ಲ ಅಂತ. ಅವಾಗ ಇವನು ತನ್ನ ಮ್ಯಾಜಿಕ್ ನಿಂದ ಸಿಸ್ಟರ್ ಲಿಲ್ಲಿಯ ಬಟ್ಟೆನ ಒಣಗಿಸ್ತಾನೆ. ಇವನು ಕೂಡ ಅಷ್ಟಂತರ ವಿಜಟ್ ಕಿಂಗ್ ಆಗ್ಬೇಕು ಅನ್ನೋ ಕನಸು ಕಾಣಿಸ್ತಿರ್ತಾನೆ. ಸಿಸ್ಟರ್ ಲಿಲ್ಲಿ ಥ್ಯಾಂಕ್ಸ್ ಅಂತ ಹೇಳ್ತಾಳೆ ಬಟ್ಟೆನ ಒಣಗಿಸುವ ಸಲುವಾಗಿ. ಇದರಿಂದ ಆತನಿಗೆ ಮುಜುಗರಾಗಿ ಅಲ್ಲಿಂದ ಓಡಿ ಬರ್ತಾ ಕಟ್ಟಿಗೆನ ಕಡೆಗೆ ಬರ್ತಿರ್ತಾನೆ, ಯಾಕಂದ್ರೆ ಸಿಸ್ಟರ್ ಲಿಲ್ಲಿ ಇವನಿಗೆ ಕೂಡ ಥ್ಯಾಂಕ್ಸ್ ಅನ್ಲಿ ಅಂತ. ಆಗ ಇವನ್ಕಿಂತ ಮುಂಚೆ ಇವನು ತನ್ನ ಮ್ಯಾಜಿಕ್ ನಿಂದ ಕಟ್ಟಿಗೆನ ಕಳೆದ್ ಬಿಡ್ತಾನೆ. ಇವನಿಗೆ ಆಸ್ತನ ಮುಂದೆ ಶೋ ಅಪ್ ಮಾಡೋದಂದ್ರೆ ತುಂಬಾ ಇಷ್ಟ ಇರುತ್ತೆ. ಮ್ಯಾಕ್ಸ್ ಹೇಳ್ತಾನೆ ನನಗೆ ಗೊತ್ತು ಮುಂದಿನ ವಿಜಟ್ ಕಿಂಗ್ ಇವನೇ ಆಗೋದು, ನೀನಲ್ಲ ಆಸ್ತಾ ಅಂತ. ಆದ್ರೆ ಅವಾಗ ಅಲ್ಲಿಗೆ ಫಾದರ್ ಬಂದ್ಬಿಡ್ತಾನೆ. ಆಗ ಫಾದರ್ ಹೇಳ್ತಾನೆ ನೀನು ಈ ಚರ್ಚ್ನ ಹೆಸರನ್ನ ಎತ್ತರ ಮಟ್ಟಿಗೆ ತಗೊಂಡು ಹೋಗ್ತೀಯ. ಆಗ ಇದನ್ನ ಕೇಳಿದಂತ ಆಸ್ತನಿಗೆ ತುಂಬಾ ಬೇಜಾರಾಗಿ ಅಲ್ಲಿಂದ ಹೊರಟೋಗ್ತಾನೆ. ಅವಾಗ ಅವನ ಹತ್ತಿರ ಸಿಸ್ಟರ್ ಲಿಲ್ಲಿ ಬರ್ತಾಳೆ. ಅವನಲ್ಲಿ ಹೇಳ್ತಾಳೆ ಬೇಜಾರಾಗ್ಬೇಡ ಆಸ್ತಾ, ಸ್ವಲ್ಪ ದಿನ ತಡಿ, ನಿನ್ ಗ್ರಿಮ್ ವಾರ್ ಸಿಗುತ್ತೆ, ನೀನು ಕೂಡ ಮ್ಯಾಜಿಕ್ ನ ಯೂಸ್ ಮಾಡ್ಬೋದು ಅಂತ. ಇದನ್ನ ಕೇಳಿ ಆಸ್ತಾ ತುಂಬಾ ಖುಷಿಯಾಗಿ ಮತ್ತೆ ಎದ್ ನಿಂತು ಹೇಳ್ತಾನೆ ನೀವು ನೋಡಿ ಆ ಸಿಸ್ಟರ್ ಲಿಲ್ಲಿ ನನಗೆ ಈ ಜಗತ್ತಿನಲ್ಲಿ ಬೆಸ್ಟ್ ಗ್ರಿಮ್ ವಾರ್ ಸಿಗುತ್ತೆ, ನಾನು ತುಂಬಾ ಹಾರ್ಡ್ ವರ್ಕ್ ಮಾಡಿ ತುಂಬಾ ಪವರ್ಫುಲ್ ಆಗ್ತೇನೆ, ಮತ್ತೆ ನಾನು ಒಂದು ದಿನ
ವಿಸಿಟ್ ಕಿಂಗ್ ಆಗಿ ಆಗ್ತೀನಿ ಅಂತ. ಗ್ರೀನ್ ವಾರ್ ಒಂದು ಮ್ಯಾಜಿಕಲ್ ಬುಕ್ ಆಗಿರುತ್ತೆ. ಇದರಲ್ಲಿ 3 ಲೀವ್ ಇರ್ತವೆ. ಇದು 15 ವರ್ಷದವರೆಗೆ ಮಾತ್ರ ಸಿಗುತ್ತೆ. ಮತ್ತೆ ಇದು ತಗೊಂಡ ಮೇಲೆ ಮ್ಯಾಜಿಕ್ ತುಂಬಾ ಹೆಚ್ಚಾಗುತ್ತೆ. ಇದರಿಂದ ಮ್ಯಾಜಿಕಲ್ ಅಟ್ಯಾಕ್ ಕೂಡ ಮಾಡಬಹುದು. ಅಷ್ಟ ಇವನ ಬಳಿ ಬಂದು ಹೇಳ್ತಾನೆ, ನನ್ಗೆ ನನ್ ಗ್ರೀನ್ ವಾರ್ ಸಿಕ್ಕ ಮೇಲೆ ನಾವು ಸಣ್ಣ ವಯಸ್ಸಿನಲ್ಲಿರುವಾಗ ಯಾವ ರೀತಿ ಹಾರ್ಡ್ ವರ್ಕ್ ಮಾಡ್ತಿದ್ವು ಅದೇ ತರ ಮತ್ತೆ ಜೊತೆಯಲ್ಲೇ ಹಾರ್ಡ್ ವರ್ಕ್ ಮಾಡೋಣ ಮತ್ತೆ ತುಂಬಾ ಶಕ್ತಿಶಾಲಿ ಆಗೋಣ ಅಂತ. ಆದ್ರೆ ಇವನು ಆತನನ್ನು ಅಲ್ಲಿಯೇ ಇಗ್ನೋರ್ ಮಾಡಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ನಮ್ಗೆ ಗೊತ್ತಾಗುತ್ತೆ ಆತ ಇವನ ಸಮ ಅಂತ ತಿಳ್ಕೊಂಡಿರೋದಿಲ್ಲ. ಇವರಿಂದ ಆಸ್ತ ತುಂಬಾ ಬೇಜಾರಿಗೆ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಸಿಸ್ಟರ್ ಇಲ್ಲಿ ಇವನ ಬಳಿ ಬಂದು ಇವನಿಗೆ ಹೇಳ್ತಾಳೆ, ನೀನು ಆಸ್ತನ ಬಳಿ ಆ ತರ ನಡ್ಕೊಳ್ಬಾರ್ದಿತ್ತು ಅಂತ. ಅದಕ್ಕೆ ಇವನು ಹೇಳ್ತಾನೆ, ಆಸ್ತ ನಾನು ಇರುವವರೆಗೆ ಯಾವತ್ತೂ ಕೂಡ ವಿಸಿಟ್ ಕಿಂಗ್ ಆಗೋಕೆ ಸಾಧ್ಯ ಇಲ್ಲ ಅಂತ. ಆಗ ಸಿಸ್ಟರ್ ಇಲ್ಲಿ ಅನ್ಕೊಂತಾಳೆ, ಇದರಿಂದ ಆಸ್ತ ತುಂಬಾ ಬೇಜಾರಾಗಿ ಎಲ್ಲೋ ಕೂತ್ಕೊಂಡು ಆಳುತ್ತಿರ್ತಾನೆ ಅಂತ. ಆದ್ರೆ ನಮ್ಮ ಆಸ್ತ ಆಳೋದಿಲ್ಲ, ಇಲ್ಲಿ ಟ್ರೈನಿಂಗ್ ಮಾಡ್ತಿರ್ತಾನೆ ತುಂಬಾ ಸ್ಟ್ರಾಂಗ್ ಆಗೋದಕ್ಕೆ. ಮತ್ತೆ ವಿಸಿಟ್ ಕಿಂಗ್ ಆಗುವ ಕನಸು ಕಾಣ್ತಿರ್ತಾರೆ. ಸ್ವಲ್ಪ ದಿನಗಳ ನಂತರ ಆಸ್ತ ಮತ್ತು ಇವನು ಮತ್ತು ತುಂಬಾ 15 ವರ್ಷ ತುಂಬಿರುವಂತ ಮಕ್ಕಳು ಗ್ರೀನ್ ವಾರ್ ಟವರ್ ಕಡೆಗೆ ಹೋಗ್ತಿರ್ತಾರೆ. ಅವರು ಅವರವರ ಗ್ರೀನ್ ವಾರ್ ನ ತೆಗೆದುಕೊಳ್ಳೋದಕ್ಕೆ ತುಂಬಾ ಎಕ್ಸೈಟ್ಮೆಂಟ್ ಆಗಿರ್ತಾರೆ. ಇವಾಗನು ಫೈನಲ್ ಆಗಿ ಮ್ಯಾಜಿಕ್ ನ ಯೂಸ್ ಮಾಡಬಹುದು ಅಂತ ಮತ್ತೆ ಇವನಿಗೆ ಟಕ್ಕರ್ ಕೊಡಬಹುದು ಅಂತ. ಅಲ್ಲಿಗೆ ಇಬ್ರು ನೋಬಲ್ ಫ್ಯಾಮಿಲಿಯ ಹುಡುಗರು ಬಂದಿರ್ತಾರೆ ಮತ್ತು ಇವನಿಗೆ ಇವ್ರಿಬ್ರು ಬಡವರು ಅಂತ ಇವ್ರಿಗೆ ತಮಾಷೆನ ಮಾಡ್ತಿರ್ತಾರೆ. ಅವಾಗ ಅಲ್ಲಿಗೆ ಗ್ರೀನ್ ವಾರ್ ಮಾಸ್ಟರ್ ಬರ್ತಾನೆ, ಎಲ್ಲರನ್ನ ಸ್ವಾಗತ ಮಾಡ್ಕೊಳ್ತಾನೆ. ಆಸ್ತ ತುಂಬಾ ಅಂದ್ರೆ ಕಾತುರ ಆಗಿರ್ತಾರೆ, ಖುಷಿಯಾಗಿನೂ ಕೂಡ ಇರ್ತಾರೆ. ಆಗ ಈ ಮಾಸ್ಟರ್ ಮ್ಯಾಜಿಕಲ್ ಸ್ಪೆಲ್ ನ ಹೇಳ್ತಾನೆ. ಆಗ ಅಲ್ಲಿರುವಂತ ಗ್ರಿಮ್ವಾರ್ಗಳು ಅವರವರ ಮಾಲೀಕನ ಹತ್ತಿರದಲ್ಲಿ ಹೋಗ್ತಿರ್ತವೆ. ಎಲ್ಲರೂ ತಮ್ಮ ಗ್ರಿಮ್ವಾರ್ ನ ಪಡೆದುಕೊಂಡು ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿರ್ತಾರೆ. ಆದ್ರೆ ಆಸ್ತನ್ ಬಳಿ ಯಾವುದೇ ಗ್ರಿಮ್ವಾರ್ ಬಂದಿರೋದಿಲ್ಲ. ಆಗ ಆಸ್ತ ಕೇಳ್ತಾನೆ, ನನ್ ಗ್ರಿಮ್ವಾರ್ ಏನು ಲೇಟ್ ಆಯ್ತಾ, ನನ್ ಗ್ರಿಮ್ವಾರ್ ಇದುವರೆಗೂ ಬಂದಿ ಇಲ್ವಲ್ಲ ಅಂತ. ಆಗ ಅಲ್ಲಿರುವಂತ ಮಕ್ಕಳು ನಗುತ್ತಾ ಅವನ ತಮಾಷೆ ಮಾಡುತ್ತಿರ್ತಾರೆ. ಆದ್ರೆ ಅವಾಗ ಇವನ ಬಳಿ ಅವನ ಗ್ರೀನ್ ವಾರ್ ಬರುತ್ತೆ. ಇದು ಆಗಿರುತ್ತದೆ 4 ಲೀವಿನ ಗ್ರೀನ್ ವಾರ್ ಆಗಿರುತ್ತದೆ. ತುಂಬಾ ರೇರ್ ಆಗಿರುವಂತ ಒಂದು ಗ್ರೀನ್ ವಾರ್ ಆಗಿರುತ್ತೆ. ಇದೇ ಗ್ರೀನ್ ವಾರ್ ಫಸ್ಟ್ ವಿಸಿಟ್ ಕಿಂಗ್ ನಲ್ಲಿ ಕೂಡ ಇರುತ್ತೆ. ಇದನ್ನ ನೋಡಿ ಎಲ್ಲಾ ಮಕ್ಕಳು ಆಶ್ಚರ್ಯ ಆಗ್ತಾರೆ. ಅವಾಗ ಅವ್ರು ಅನ್ಕೊಂತಾರೆ, ಇವನು ನೋಬಲ್ ಫ್ಯಾಮಿಲಿ ಅವನು ಕೂಡ ಅಲ್ಲ, ಆದ್ರೂ ಇವನ್ಗೆ 4 ಲೀವ್ ನ ಗ್ರೀನ್ ವಾರ್ ಹೇಗ್ ಸಿಕ್ತು ಅಂತ. ಇದಕ್ಕೆ ಇವನು ಹಿಂದಕ್ಕೆ ತಿರುಗಿ ಹೇಳ್ತಾನೆ, ನಾನು ಆಗುತ್ತೇನೆ ಮುಂದಿನ ವಿಸಿಟ್ ಕಿಂಗ್ ಅಂತ. ಎಲ್ರು ಇವನ್ನ ಹೊಗಳ್ತಿರ್ತಾರೆ. ಆದ್ರೆ ಅವಾಗ ಆಸ್ತ ಅಲ್ಲಿಂದ ಹೋಗ್ತಾ ಹೇಳ್ತಾನೆ, ನೀನಲ್ಲ, ನಾನು ಮುಂದಿನ ವಿಸಿಟ್ ಕಿಂಗ್ ಆಗೋದು ಅಂತ. ಇದಕ್ಕೆ ಎಲ್ರು ಮಕ್ಕಳು ನಗ್ತಿರ್ತಾರೆ ಮತ್ತೆ ಇವನ್ನ ತಮಾಷೆನ ಮಾಡ್ತಿರ್ತಾರೆ. ಮತ್ತೆ ಇವನು ಕೂಡ ಆಸ್ತನನ್ನು ಅಲ್ಲಿಯೇ ಇಗ್ನೋರ್ ಮಾಡಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇದರಿಂದ ಆಸ್ತ ಒಬ್ಬನೇ ಕಾಡ್ನ ಹತ್ತ ಹೋಗ್ಬಿಡ್ತಾನೆ. ಮಾರ್ಮೇಲೆ ಉಲ್ಟಾ ನೇತಾಡ್ತಿರ್ತಾನೆ. ಆಸ್ತನ ಬಳಿ ಒಂದ್ ಸ್ವಲ್ಪ ಮ್ಯಾಜಿಕ್ ಪವರ್ ಇರೋದಿಲ್ಲ ಮತ್ತು ಅವನಲ್ಲಿ ಒಂದು ಗ್ರೀನ್ ವಾರ್ ಕೂಡ ಇರೋದಿಲ್ಲ. ಇಷ್ಟ ಆದ್ರೂ ಕೂಡ ಇವನು ಗಿವ್ ಅಪ್ ನ ಮಾಡ್ತಿರೋದಿಲ್ಲ. ಇವನು ಹೇಳ್ತಾನೆ, ನನ್ ಏನಾಗಿದೆ, ನನ್ಗೆ ಗ್ರೀನ್ ವಾರ್ ಸಿಕ್ಕಿಲ್ಲ ಅಂದ್ರೆ ಏನು, ತುಂಬಾ ಹಾರ್ಡ್ ವರ್ಕ್ ಮಾಡಿ ಒಂದಿನ ವಿಸಿಟ್ ಕಿಂಗ್ ಆಗಿ ಆಗ್ತೀನಿ ಅಂತ. ನೀನು ಸ್ವಲ್ಪ ವೇಟ್ ಮಾಡೋ, ಇವನು ನಾನೇ ನಿನ್ನ ಎದುರೊಳಿ ಮತ್ತೆ ನಾನೇ ನಿನ್ಗೆ ಪ್ರೂವ್ ಮಾಡಿ ತೋರಿಸ್ತೇನೆ ಅಂತ. ಆದ್ರೆ ಅವಾಗ ಕಿರ್ಚಾಡುವಂತ ಸೌಂಡ್ ಬರುತ್ತೆ. ಇಲ್ಲಿ ನಾವು ನೋಡ್ತೀವಿ, ಈ ಇಬ್ರು ನೋಬಲ್ ಫ್ಯಾಮಿಲಿಯ ಮಕ್ಕಳು ಇವನಿಗೆ ಎದುರ್ಸೋಕೆ ಬಂದಿರ್ತಾರೆ. ಆಗ ಅವ್ರು ಹೇಳ್ತಾರೆ, ನಿನ್ನಂತ ಬಡವನಿಗೆ 4 ಲೀವ್ ಗ್ರೀನ್ ವಾರ್ ಹೇಗ್ ಸಿಕ್ತು, ಅದಕ್ಕೆ ನಾನು ಈ 4 ಲೀವ್ ಗ್ರೀನ್ ವಾರ್ ನ ಸುಟ್ಟು ಬಿಡ್ತೀನಿ ಅಂತ ಹೇಳಿ ಬೆಂಕಿಯ ಅಟ್ಯಾಕ್ ನ ಮಾಡ್ಬಿಡ್ತಾರೆ. ಆದ್ರೆ ಇವನು ಇದರಿಂದ ಸುಲಭವಾಗಿ ತಪ್ಪಿಸ್ಕೊಳ್ತಾನೆ. ಆಗ ಇಬ್ರು ನೋಬಲ್ ಫ್ಯಾಮಿಲಿಯ ಮಕ್ಕಳು ಆಶ್ಚರ್ಯ ಆಗ್ತಾರೆ, ಹೇಗೆ ಇವನು ಈ ಮ್ಯಾಜಿಕ್ ಅಟ್ಯಾಕ್ ನ ತಪ್ಪಿಸ್ಕೊಂಡು ಬಿಟ್ಟ ಅಂತ. ಆಗ ಅಲ್ಲಿಗೆ ಅಚಾನಕವಾಗಿ 2 ಚೈನ್ಗಳು ಬಂದು ಆ ಇಬ್ರು ನೋಬಲ್ ಫ್ಯಾಮಿಲಿ ಅವ್ರನ್ನ ಹಿಡ್ಕೊಂಡ್ ಬಿಡ್ತವೆ. ಆಗ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾನೆ. ಅವನು ಹೇಳ್ತಾನೆ, ನೀವಿಬ್ರು ಉತ್ಸರ ಇಂತ ರೇರ್ ಆಗಿರುವಂತ 4 ಲೀವ್ ಗ್ರೀನ್ ವಾರ್ ಸುಡೋಕೆ ನೋಡ್ತಿದ್ದೀರಾ ಅಂತ. ಆಗ ಇವನು ಹೇಳ್ತಾನೆ, ನೀನು ಯಾರು ಅಂತ. ಆಗ ಈ ವ್ಯಕ್ತಿ ಹೇಳ್ತಾನೆ, ನನ್ನ ಹೆಸರು ಸ್ನೇಕ್ ಅಂತ, ನನ್ಗೆ ಆ ವಸ್ತು ಬೇಕು, ನಿನ್ ಕೈಯಲ್ಲಿ ಇದೆಯಲ್ಲ ಆ ವಸ್ತು ಅಂತ. ಆಗ ಹೇಳ್ತಾನೆ ಇವನನ್ನ ಹಿಡ್ಕೊಂಡ್ ಬಿಡ್ತಾನೆ. ಆಗ ಆ 4 ಲೀವ್ ಗ್ರೀನ್ ವಾರ್ ಕೂಡ ಕಸ್ಕೊಂಡ್ ಬಿಡ್ತಾನೆ. ಆಗ ಇವನು ಹೇಳ್ತಾನೆ, ಸ್ನೇಕ್, ನಾನು ನಿನ್ನ ಹೆಸರನ್ನ ಕೇಳಿದ್ದೇನೆ, ನೀನ್ ತುಂಬಾ ಪವರ್ಫುಲ್ ಮತ್ತೆ ತುಂಬಾ ಫೇಮಸ್ ಆಗಿದ್ಯಾ. ಆದ್ರೆ ನಿನಗೆ ಇದು ಕೂಡ ಗೊತ್ತಿರಬಹುದು, ಈ ಗ್ರೀನ್ ವಾರ್ ಅವರ ಓನರ್ ಮಾತ್ರ ಯೂಸ್ ಮಾಡಬಹುದು ಅಂತ. ಅದನ್ನ ಕೇಳಿ ಸ್ನೇಕ್ ಹೇಳ್ತಾರೆ, ನನಗ್ ಕೂಡ ಗೊತ್ತಿದೆ, ನಿನ್ನ ಗ್ರೀನ್ ವಾರ್ ನಿನ್ನ ಬಿಟ್ರೆ ಯಾರು ಯೂಸ್ ಮಾಡೋಕೆ ಆಗೋದಿಲ್ಲ ಅಂತ. ಆದ್ರೆ ಇದಕ್ಕೆ ಬ್ಲಾಕ್ ಮಾರ್ಕೆಟ್ ಅಲ್ಲಿ ತುಂಬಾ ಬೆಲೆ ಇದೆ, ಇದರಿಂದ ನನಗೆ ತುಂಬಾ ಹಣ ಬರುತ್ತೆ ಅಂತ. ಇದಕ್ಕೆ ನಾನು ನಿನ್ನ ಗ್ರೀನ್ ವಾರ್ ನಾನು ತೆಗೆದುಕೊಂಡಿರೋದು. ಮತ್ತೆ ನೀನು ವಿಸಿಟ್ ಕಿಂಗ್ ಆಗೋ ಕನಸನ ಇಲ್ಲಿಗೆ ಮುಗೀತು ಅಂತ ಅನ್ಕೊಂಡ್ಬಿಡು. ಆದ್ರೆ ಅವಾಗ ಅಲ್ಲಿಗೆ ನಮ್ಮ ಆಸ್ತ ಬರ್ತಾನೆ ಬಿದ್ದು ಬಿಡ್ತಾನೆ. ತನ್ನ ತಾನೇ ಅವಮಾನ ಮಾಡ್ಕೊಳ್ತಾರೆ. ಆದ್ರೂ ಅದ್ನಿಂತ ಹೇಳ್ತಾರೆ, ಏನಾಗ್ತಿದೆ ಇಲ್ಲಿ, ನಿನ್ ಬಳಿ 2 ಗ್ರೀನ್ ವಾರ್ ಹೇಗೆ. ಇವನು ಹೇಳ್ತಾನೆ, ಅದರಲ್ಲಿ ಒಂದು ನಂದು, ಇಲ್ಲಿಂದ ಓಡಿ ಹೋಗ್ಬಿಡು, ಇವನು ತುಂಬಾ ಪವರ್ಫುಲ್ ಆಗಿರುವಂತ ಮೆಜಿಷಿಯನ್ ಅಂತ. ಆಸ್ತ ಎಲ್ಲದನ್ನ ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ಆಗ ಆ ಸ್ನೇಕ್ ಗೆ ಹೇಳ್ತಾನೆ, ಸುಮ್ನೆ ಅವನ ಗ್ರೀನ್ ವಾರ್ ಅವನಿಗೆ ವಾಪಸ್ ಕೊಟ್ಬಿಡು. ಇದಕ್ಕೆ ಸ್ನೇಕ್ ಹೇಳ್ತಾನೆ, ನೀ ತಾನೇ ಆ ಲೂಸರ್, ನಿನ್ಗೆ ಇಲ್ಲಿವರೆಗೆ ಒಂದು ಕೂಡ ಗ್ರೀನ್ ವಾರ್ ಸಿಕ್ಕಿಲ್ಲ. ಇದನ್ನ ಹೇಳಿ ನಗ್ತಾನೆ.
ಆಗ ಆಸ್ತ ಹೇಳ್ತಾನೆ, ಹೌದು ಅದು ನಾನೇ ಅವನು, ಆದ್ರೆ ನಾನು ಅವನು ಕೂಡ ಮುಂದೆ ವಿಸಿಟ್ ಕಿಂಗ್ ಆಗೋನು ಅಂತ ಹೇಳಿ ಇದನ್ನ ಹೇಳ್ತಾ ಸ್ನೇಕ್ ಬಳಿ ಓಡಿ ಬರ್ತಾನೆ. ಆಗ ಇವನು ಹೇಳ್ತಾನೆ, ಬೇಡ ಅವನ ಹತ್ರ ಫೈಟ್ ಮಾಡ್ಬೇಡ ಅಂತ. ಆಗ ಆಗ ಆಸ್ತನ್ ಮೇಲೆ ಸ್ನೇಕ್ ಒಂದು ಮ್ಯಾಜಿಕಲ್ ಅಟ್ಯಾಕ್ ನ ಮಾಡ್ತಾನೆ. ಅದರಿಂದ ಆಸ್ತ ತಪ್ಸ್ಕೊಂಡು ಅವನಿಂದ ಬಂದ್ಬಿಡ್ತಾನೆ. ಆಗ ಇನ್ನೇನು ಸ್ನೇಕ್ ಗೆ ಅಟ್ಯಾಕ್ ಮಾಡ್ಬೇಕು ಅನ್ನೋದ್ರೊಳಗೆ ಸ್ನೇಕ್ ನ ಚೈನೆಗಳು ಬಂದು ಅವನ ಹಿಡ್ಕೊಂಡ್ ಬಿಡ್ತವೆ. ಆಗ ಮತ್ತೆ ಸ್ನೇಕ್ ತನ್ನ ಮ್ಯಾಜಿಕ್ ನಿಂದ ಆಸ್ತನ್ಗೆ ತುಂಬಾ ಪವರ್ಫುಲ್ ಆಗಿರುವಂತ ಅಟ್ಯಾಕ್ ನ ಮಾಡ್ಬಿಡ್ತಾನೆ. ಇದರಿಂದ ಆಸ್ತನ್ಗೆ ತುಂಬಾ ಅಂದ್ರೆ ತುಂಬಾ ಡ್ಯಾಮೇಜ್ ಆಗ್ಬಿಡುತ್ತೆ. ಆಸ್ತ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾನೆ, ಇವನೊಬ್ಬ ಕಳ್ಳ, ಇವನು ಎಷ್ಟು ಸ್ಟ್ರಾಂಗ್ ಅಂದ್ರೆ ವಿಸಿಟ್ ಕಿಂಗ್ ಇನ್ ಎಷ್ಟು ಸ್ಟ್ರಾಂಗ್ ಇರ್ಬೋದು ಅಂತ. ಮತ್ತೆ ಸ್ನೇಕ್ ಆಸ್ತನನ್ನು ಗೋಡೆ ಮೇಲೆ ಎಸ್ತ್ ಬಿಡ್ತಾನೆ. ಮತ್ತೆ ಅವನ್ ಬಳಿ ಹೋಗಿ ಹೇಳ್ತಾನೆ, ನೀನು ಕಾಣುತ್ತೇರಿ ಮಗು, ನೀನು ನನ್ನ 100 ಜನ್ಮ ಆದ್ರೂನು ಸೋಲಿಸೋಕೆ ಆಗೋದಿಲ್ಲ ಅಂತ. ಆಗ ಆಸ್ತ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾನೆ, ಇವನು ಸರಿಯಾಗಿನೇ ಹೇಳ್ತಿದ್ದಾನೆ, ನಾನು ಎಷ್ಟು ನನ್ನ ಬಾಡಿನ ಟ್ರೈನ್ ಮಾಡಿದ್ರು ಇದನ್ನು ನಾನು ಯಾವತ್ತಿಗೂ ಸೋಲಿಸೋಕೆ ಆಗೋದಿಲ್ಲ ಅಂತ. ಸ್ನೇಕ್ ಆಸ್ತ ಮೇಲೆ ನಗ್ತಾನೆ, ಹೇಳ್ತಾನೆ, ನನ್ನ ಚೈನಿಂದ ಯಾರ ಬಳಿ ಎಷ್ಟು ಮ್ಯಾಜಿಕ್ ಇದೆ ಅಂತ ಅಂದಾಜನ ಮಾಡ್ಬೋದು, ಆದ್ರೆ ನಿನ್ನೊಳಗೆ ಒಂದು ಹನಿ ಕೂಡ ಮ್ಯಾಜಿಕ್ ನೇ ಇಲ್ಲ. ಅದಕ್ಕೆ ಇದರಿಂದ ನಿನ್ಗೆ ಒಂದು ಕೂಡ ಗ್ರಿಮ್ ವಾರ್ ಇಲ್ಲ. ಯಾಕಂದ್ರೆ ಗ್ರಿಮ್ ವಾರ್ ಮ್ಯಾಜಿಕ್ ಪವರ್ ನ ಹೆಚ್ಚು ಮಾಡುತ್ತೆ, ಆದ್ರೆ ನಿನ್ ಬಳಿ ಒಂದ್ ಸ್ವಲ್ಪನು ಮ್ಯಾಜಿಕ್ ಪವರ್ನೇ ಇಲ್ಲ ಅಂತ. ನೀನು ವಿಸಿಟ್ ಕಿಂಗ್ ಏನು, ನೀನು ಸಾಮಾನ್ಯ ಕೆಲಸ ಕೂಡ ಮಾಡೋಕೆ ಆಗಲ್ಲ, ನಾಚಿಕ್ಬೇಡು ಈ ಜನ್ಮಕ್, ನೀನೊಬ್ಬ ದೊಡ್ಡ ಲೂಸರ್. ಅದನ್ನ ಕೇಳಿ ಆಸ್ತ ಒಳಗೊಳಗನೆ ಯೋಚನೆ ಮಾಡ್ತಾನೆ, ಈ ವ್ಯಕ್ತಿ ಸರಿಯಾಗಿನೇ ಹೇಳ್ತಿದ್ದಾನೆ, ನನ್ನೊಳಗೆ ಮ್ಯಾಜಿಕ್ ಇದೆಯಾ ಅಥವಾ ನನ್ನ ಹತ್ರ ಒಂದು ಗ್ರಿಮ್ ವಾರ್ ಇದೆಯಾ, ಕೊನೆಗೆ ಹೇಗೆ ವಿಸಿಟ್ ಕಿಂಗ್ ಆಗೋದು? ಯಾಕಂದ್ರೆ ಈ ಜಗತ್ತಿನಲ್ಲಿ ಸ್ಟ್ರಾಂಗೆಸ್ಟ್ ಮ್ಯಾಜಿಷಿಯನ್ ಆಗಿರ್ತಾನೆ. ಜೀವನದಲ್ಲಿ ಮೊದ್ಲಿಗೆ ಆಸ್ತ ಗಿವ್ ಅಪ್ ನ ಮಾಡ್ತಿರ್ತಾನೆ, ಆದ್ರೆ ಅವಾಗ ಇವನು ಕಿರ್ಚ್ತಾ ಹೇಳ್ತಾನೆ, ಇಲ್ಲ ನನಗೆ ಗೊತ್ತು ವಿಸಿಟ್ ಕಿಂಗ್ ಆಗಲ್ಲ, ಆದ್ರೂ ಅವನು ಲೂಸರ್ ಅಂತೂ ಅಲ್ಲ, ಅವನ್ ನನ್ನ ರೈವಲ್, ಅವನೊಳಗೆ ಮ್ಯಾಜಿಕಲ್ ಪವರ್ ಯಾಕಿಲ್ಲ, ಅವನೊಳಗೆ ಒಂದು ಮ್ಯಾಜಿಕಲ್ ಪವರ್ ಇದೆ, ಅದುವೇ ಯಾವತ್ತಿಗೂ ಗಿವ್ ಅಪ್ ನ ಮಾಡದೇ ಇರೋದು. ಇದನ್ನ ಕೇಳಿ ಆಸ್ತನಿಗೆ ಮತ್ತೆ ಜೀವ ವಾಪಸ್ ಬಂದ ಹಾಗೆ ಆಗುತ್ತೆ. ಸ್ನೇಕ್ ಗೆ ಹೇಳ್ತಾನೆ, ದೂರ ಹೋಗು ನನ್ನಿಂದ ಅಂತ. ಆಗ ಸ್ನೇಕ್ ಅವನಿಂದ ದೂರ ಹೋಗ್ತಿರ್ತಾನೆ. ಆಗ ಆಸ್ತನಲ್ಲಿ ವಿಚಿತ್ರ ಎನರ್ಜಿ ಬರೋಕೆ ಸ್ಟಾರ್ಟ್ ಆಗುತ್ತೆ. ಆಗ ಆಸ್ತ ಇವನಿಗೆ ಹೇಳ್ತಾನೆ, ಚಿಂತೆ ಮಾಡ್ಬೇಡ, ಈ ವ್ಯಕ್ತಿ ನಿನ್ನ ಗ್ರಿಮ್ ವಾರ್ ನ ತಗೊಂಡು ಹೋಗೋದಕ್ಕೆ ನಾನು ಬಿಡೋದಿಲ್ಲ, ಅದರಿಂದ ನನ್ನ ಸಾವು ಬಂದ್ರು ಕೂಡ ನಾನು ಬಿಡೋದಿಲ್ಲ. ಆಗ ಆಸ್ತನ ಹತ್ತಿರ ಅವನ ಗ್ರಿಮ್ ವಾರ್ ಆವೃತ್ತ ಬರುತ್ತೆ. ಇದು ಅಂತಿಂತ ಗ್ರಿಮ್ ವಾರ್ ಆಗಿರೋದಿಲ್ಲ, ಇದು 5 ಲೀವ್ ನ ಗ್ರಿಮ್ ವಾರ್ ಆಗುತ್ತೆ. ಅಂದ್ರೆ ಇಡೀ ಜಗತ್ತಿನಲ್ಲೇ ಇದು ಒಂದೇ ಮಾತ್ರ ಇರುವುದು. ಈ ಗ್ರಿಮ್ ವಾರ್ ಇವನಿಗಿಂತನೂ ತುಂಬಾ ರೇರ್ ಆಗಿರುತ್ತೆ. ಜಗತ್ತಿನಲ್ಲಿ 3 ತರಹ ಗ್ರಿಮ್ ವಾರ್ ಇರುತ್ತೆ. ಮೊದಲೇದು 3 ಲೀವ್ ಗ್ರಿಮ್ ವಾರ್, ಇದ್ರಲ್ಲಿ ಮ್ಯಾಜಿಕಲ್ ಪವರ್ ಇರುತ್ತೆ, ಇದು ಕಾಮನ್ ಆಗಿರುತ್ತೆ. ಮತ್ತೆ 4 ಲೀವ್ ಗ್ರಿಮ್ ವಾರ್ ಅಂದ್ರೆ ಇದು ಅತಿ ಕಮ್ಮಿ ಇರುತ್ತೆ, ಇದ್ರಲ್ಲಿ ಮ್ಯಾಜಿಕಲ್ ಪವರ್ ಜೊತೆಗೆ ಗುಡ್ ಲಕ್ ಕೂಡ ಇರುತ್ತೆ. ಮತ್ತೆ ಲಾಸ್ಟ್ ಅಂಡ್ ಫೈನಲ್ 5 ಲೀವ್ ಗ್ರಿಮ್ ವಾರ್ ಇರುತ್ತೆ. ಅಂದ್ರೆ ಇಡೀ ಜಗತ್ತಿನಲ್ಲೇ ಇದು ಒಂದು ಮಾತ್ರ ಇರೋದು. ಇದ್ರೊಳಗೆ ಒಂದು ಡಿಮನ್ ಇರುತ್ತೆ. ಮತ್ತೆ ಆಸ್ತನಿಗೆ ಫೈನಲ್ ಆಗಿ ಅವನಿಗೆ 5 ಲೀವ್ ಗ್ರಿಮ್ ವಾರ್ ಸಿಗುತ್ತೆ. ಇವನು ಆಸ್ತನ ನೋಡಿ ಸ್ಮೈಲ್ ಮಾಡ್ತಾನೆ ಅಂತ ಹೇಳ್ತಾನೆ, ನನಗೆ ಗೊತ್ತಿತ್ತು ನೀನು ಅವನು ಇಂಪಾಸಿಬಲ್ ಪಾಸಿಬಲ್ ಮಾಡುವವನು, ಯಾಕಂದ್ರೆ ನೀನು ಬಾಲ್ಯದಲ್ಲೇ ಮಾಡಿರುವ ಹಾಗೆ ನಾವು ಇವರಿಬ್ಬರ ಬಾಲ್ಯ ಜೀವನ ನೋಡ್ತೀವಿ. ಹೇಗೆ ಇವನು ಸ್ಟಾರ್ಟಿಂಗ್ ನಲ್ಲಿ ತುಂಬಾ ಅಳ್ತಿರ್ತಾನೆ, ಮತ್ತೆ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಅಳ್ತಿರ್ತಾನೆ. ಮತ್ತೆ ಆಸ್ತ ಸ್ಟಾರ್ಟಿಂಗ್ ನಿಂದ ಅವನ್ಗೆ ಹೆಲ್ಪ್ ನ ಮಾಡ್ತಿರ್ತಾನೆ. ಇವನು ಅವನ ದೊಡ್ಡ ಅಣ್ಣನ್ ತರ ಪ್ರೊಟೆಕ್ಟ್ ನ ಮಾಡ್ತಿರ್ತಾನೆ. ಮತ್ತೆ ಒಂದು ದಿನ ಬಾಲ್ಯದಲ್ಲಿ ಸಿಸ್ಟರ್ ಲಿಲ್ಲಿ ಇವನು ಮತ್ತೆ ಆಸ್ತನಿಗೆ ವಿಸಿಟ್ ಕಿಂಗ್ ಸ್ಟೋರಿನ ಹೇಳ್ತಿರ್ತಾಳೆ. ಹೇಗೆ ಒಂದು ಬಾರಿ ಇಡೀ ಜಗತ್ತಿನಲ್ಲೇ ತುಂಬಾ ದೊಡ್ಡ ಮತ್ತೆ ತುಂಬಾ ಪವರ್ಫುಲ್ ಆಗಿರೋ ರಾಕ್ಷಸ ದಾಳಿ ಮಾಡ್ಬಿಟ್ಟಿದ್ದ. ಮತ್ತೆ ಎಲ್ಲಾ ಜಾಗದಲ್ಲೇ ಧ್ವಂಸನ ಮಾಡ್ಬಿಟ್ಟಿದ್ದ. ಎಲ್ಲಾ ಜಾಗದಲ್ಲಿ ಬರೀ ದುಃಖನೇ ತುಂಬಿಕೊಂಡಿತ್ತು. ಅವಾಗ ಅಚಾನಕವಾಗಿ ಅಲ್ಲಿಗೆ ಒಬ್ಬ ಹುಡುಗ ಬಂದ್ಬಿಟ್ಟು ಮತ್ತೆ ಎಲ್ಲಾ ಜನರನ್ನು ಕಾಪಾಡ್ಬಿಡ್ತಾನೆ. ಮತ್ತೆ ಅವನ್ ಬಳಿ 4 ಲೀವ್ ಗ್ರಿಮ್ ವಾರ್ ಇರುತ್ತೆ. ಅವನು ಮತ್ತು ಆ ರಾಕ್ಷಸನ ಜೊತೆಗೆ ತುಂಬಾ ದಿನಗಳವರೆಗೆ ಫೈಟಿಂಗ್ ನಡೆಯುತ್ತೆ. ಆದ್ರೆ ಕೊನೆಗೆ ಆ ಹುಡುಗನೇ ಆ ರಾಕ್ಷಸನ ಸೋಲಿಸಿ ಮತ್ತೆ ಜಗತ್ತಿನಲ್ಲಿ ಸುಖ ಮತ್ತು ಶಾಂತಿನ ತಗೊಂಡ್ ಬರ್ತಾನೆ. ಮತ್ತೆ ಅವನೇ ಆಗಿರ್ತಾನೆ ಫಸ್ಟ್ ವಿಸಿಟ್ ಕಿಂಗ್. ಇಡೀ ಜಗತ್ತಿನಲ್ಲೇ ತುಂಬಾ ಪವರ್ಫುಲ್ ಮ್ಯಾಜಿಷಿಯನ್ ಆಗಿರುತ್ತಾನೆ. ಮತ್ತೆ ಈ ಸ್ಟೋರಿಯನ್ನ ಕೇಳಿದ ಮೇಲೆ ಆಸ್ತಾ ಮತ್ತು ಇವನು ಡಿಸೈಡ್ ಮಾಡ್ಬಿಡ್ತಾರೆ ಅವರಿಬ್ರು ದೊಡ್ಡವರಾಗಿ ವಿಸಿಟ್ ಕಿಂಗ್ ಆಗೋಣ ಅಂತ. ಸಾಯಂಕಾಲ ಫಾದರ್ ಬರ್ತಾರೆ, ಇವನಿಗೆ ಒಂದು ಲೆಟರ್ ನ ಕೊಡ್ತಾ ಅವನಿಗೆ ಹೇಳ್ತಾರೆ, ಈ ಊರ ಹೊರಗೆ ಒಬ್ಬ ವ್ಯಕ್ತಿಗೆ ಇದನ್ನ ತಲುಪಿಸ್ಬೇಕು. ಆಗ ಆಸ್ತಾ ಹೇಳ್ತಾನೆ, ಕೊಡಿ ನಾನ್ ತಲುಪಿಸ್ತೀನಿ ಅಂತ. ಆದ್ರೆ ಇವನು ತಿರಸ್ಕರಿಸ್ತಾನೆ. ಆಗ ಹೇಳ್ತಾನೆ, ಬೇಡ ನಾನು ಒಬ್ಬನೇ ಹೋಗ್ತೀನಿ. ಇವನು ಒಬ್ಬನೇ ಆ ವ್ಯಕ್ತಿಯ ಬಳಿ ತಲುಪ್ತಾನೆ. ಅವನ್ಗೆ ಆ ಲೆಟರ್ ನ ತಲುಪಿಸ್ಬಿಡ್ತಾನೆ. ಬಳಿಕ ಬಹಳ ಹೊತ್ತು ಆಗಿರುತ್ತೆ. ಆಸ್ತನಿಗೆ ಇವನ ಚಿಂತೆ ಆಗ್ತಿರುತ್ತೆ. ಇವನು ಮತ್ತೆ ವಾಪಸ್ ಹೋಗ್ತಿರುವಾಗ ಇವನಿಗೆ ಒಬ್ಬ ದೊಡ್ಡ ವ್ಯಕ್ತಿ ಎದುರಾಗ್ತಾನೆ. ಅವನು ಅವನ ಸರನ ಬಲವಂತವಾಗಿ ಕಿತ್ಕೊಳ್ತಾನೆ. ಇವನು ಅವನಿಗೆ ಕೇಳ್ತಾನೆ, ಪ್ಲೀಸ್ ನನಗೆ ಅದನ್ನ ವಾಪಸ್ ಮಾಡ್ಬಿಡು, ಅದು ನನ್ನ ತಂದೆ ತಾಯಿಯ ಕೊನೆಯ ಗುರಿತು. ಇದಕ್ಕೆ ಆ ವ್ಯಕ್ತಿ ನಗುತ್ತಾ ಹೇಳ್ತಾನೆ, ಸುಮ್ನೆ ಇಲ್ಲಿಂದ ಓಡಿ ಹೋಗ್ಬಿಡು ಮಗು,
ಇಲ್ಲಾಂದ್ರೆ ನಾನು ನಿನ್ನ ಕೊಲೆ ಮಾಡ್ಬಿಡ್ತೀನಿ ಅಂತ. ಇದನ್ನ ಕೇಳಿ ಇವನ ತುಂಬಾ ಭಯ ಪಡ್ತಾನೆ ಮತ್ತು ಅಳುತ್ತಿರ್ತಾನೆ. ಯೋಚನೆ ಮಾಡ್ತಾನೆ, ನಾನು ಅವನ್ನ ಏನು ಮಾಡೋಕೆ ಆಗಲ್ಲ ಅಂತ. ಆದ್ರೆ ಅವಾಗ ಅಲ್ಲಿಗೆ ಆಸ್ತ ಬಂದ್ಬಿಡ್ತಾನೆ ಮತ್ತೆ ಆ ವ್ಯಕ್ತಿನ ಹಿಡ್ಕೊಂಡ್ ಬಿಡ್ತಾನೆ. ಆ ವ್ಯಕ್ತಿ ಆಸ್ತನಿಗೆ ಹೊಡಿದು ದೂರ ಎಸ್ದ್ ಬಿಡ್ತಾನೆ. ಆದ್ರೂನು ಆಸ್ತ ಮತ್ತೆ ಹೋಗಿ ಅವನ್ನ ಹಿಡ್ಕೊಂಡ್ ಬಿಡ್ತಾನೆ ಮತ್ತೆ ಜೋರಾಗಿ ಕಿರ್ಚಾಡ್ತಿರ್ತಾನೆ. ಇವನು ಬರೀ ಅವನ್ನ ನೋಡ್ತಾ ಯೋಚನೆ ಮಾಡ್ತಾನೆ. ಆಸ್ತನಿಗೆ ಗೊತ್ತಿದೆ ಅವನು ಆ ವ್ಯಕ್ತಿನ ಸೋಲ್ಸೋಕೆ ಆಗಲ್ಲ ಅಂತ, ಮತ್ತೆ ಯಾಕೆ ಫೈಟಿಂಗ್ ನ ಮಾಡ್ತಿದ್ದಾನೆ ಅಂತ. ಆಸ್ತನಿಗೆ ಆ ವ್ಯಕ್ತಿ ತುಂಬಾ ಗಾಯನ ಮಾಡ್ಬಿಡ್ತಾನೆ. ಆದ್ರೂನು ಆಸ್ತ ಗಿವ್ ಅಪ್ ನ ಮಾಡ್ತಿರಲ್ಲ, ಅವನ್ನ ಹಿಡ್ಕೊಂಡಿರ್ತಾನೆ ಮತ್ತೆ ಜೋರಾಗಿ ಕಿರ್ಚಾಡ್ತಿರ್ತಾನೆ. ಇವನಿಗೆ ಅವನ ಸರವನ್ನ ವಾಪಸ್ ಮಾಡ್ಬಿಡು ಅಂತ. ಆ ವ್ಯಕ್ತಿ ಅರ್ಥ ಮಾಡ್ಕೊಳ್ತಾನೆ, ಈ ಹುಡುಗ ಸಾಮಾನ್ಯ ಹುಡುಗ ಅಲ್ಲ, ಅವನು ಆ ಸರನ ಅಲ್ಲಿಯೇ ಬಿಟ್ಟು ಹೋಗ್ತಾನೆ. ಮತ್ತೆ ಆಸ್ತ ಅಲ್ಲಿಯೇ ಬಿದ್ದು ಬಿಡ್ತಾನೆ. ಇವನ ಅವನ ಹತ್ತಿರ ಅಳುತ್ತಾ ಹೇಳ್ತಾನೆ, ನನ್ನ ಕ್ಷಮಿಸ್ಬಿಡು, ನನ್ನಿಂದ ನಿನ್ಗೆ ಇಂತ ಗತಿ ಬಂತು. ಆಸ್ತ ಅವನಿಗೆ ಹೇಳ್ತಾನೆ, ನೀನು ಚಿಂತೆ ಮಾಡ್ಬೇಡ, ನಾನು ಯಾವಾಗ್ಲೂ ನಿನ್ ಜೊತೆನೆ ಇರ್ತೀನಿ ಮತ್ತೆ ನಿನ್ನ ಪ್ರೊಟೆಕ್ಟ್ ನ ಮಾಡ್ತಿರ್ತಾನೆ. ಮತ್ತೆ ಒಂದು ದಿನ ನಾನು ಆಗುವೆ ವಿಸಿಟ್ ಕಿಂಗ್, ಮತ್ತೆ ನಿನ್ನ ಮತ್ತು ಚರ್ಚ್ ನ ಎಲ್ಲಾ ಜನರನ್ನ ರಕ್ಷಣೆ ಮಾಡ್ತೀನಿ ಅಂತ. ನಾವಿಲ್ಲಿ ನೋಡ್ತೀವಿ ಆಸ್ತನ ಗ್ರಿಮ್ವರ್ ನಿಂದ ಒಂದು ವಿಚಿತ್ರ ಕತ್ತಿ ಹೊರ ಬರುತ್ತೆ. ಮತ್ತೆ ಸ್ನೇಕ್ ಹೇಳ್ತಾನೆ, ಚಾನವಾಕಿ ನಿನ್ನ ಹತ್ರ ಈ ಗ್ರಿಮ್ವರ್ ಹೇಗ್ ಬಂತು, ಏನಾಗ್ತಿದೆ ಇಲ್ಲಿ. ಆಸ್ತನ ಮೇಲೆ ಅಟ್ಯಾಕ್ ನ ಮಾಡ್ಬಿಡ್ತಾನೆ. ಆಸ್ತ ತನ್ನ ಕತ್ತಿನ ಯೂಸ್ ಮಾಡ್ತಾನೆ ಮತ್ತೆ ಸ್ನೇಕ್ ನ ಮ್ಯಾಜಿಕಲ್ ಸರಪಳಿನ ಕಣ್ಮರೆ ಮಾಡ್ಬಿಡ್ತಾನೆ. ಸ್ನೇಕ್ ಹೇಳ್ತಾನೆ, ಇದನ್ನು ಹೇಗೆ ಮಾಡಿದಿ ನೀನು, ಕೊನೆಗೆ ಯಾರ್ ನೀನು. ಇದಕ್ಕೆ ಆಸ್ತ ಹೇಳ್ತಾನೆ, ನಾನು ಅವನು ಒಂದಲ್ಲ ಒಂದು ದಿನ ವಿಸಿಟ್ ಕಿಂಗ್ ಆಗೋನು ಅಂತ ಹೇಳ್ತಾ ಆಸ್ತ ಸ್ನೇಕ್ ನ ಮೇಲೆ ಅಟ್ಯಾಕ್ ನ ಮಾಡ್ಬಿಡ್ತಾನೆ. ಅವನ್ಗೆ ಒಂದು ಬಾರಿಗೆನೆ ಸೋಲಿಸ್ಬಿಡ್ತಾನೆ. ಇವನ್ನ ನೋಡಿ ನಗ್ತಿರ್ತಾನೆ. ಆಸ್ತ ಅವನ ಹತ್ತಿರ ಬಂದು ಹೇಳ್ತಾನೆ, ಇಲ್ಲಿ ನೋಡು, ಇವನು ನನ್ಗೆ ಫೈನಲ್ ಆಗಿ ನನ್ನ ಗ್ರೀಮ್ವರ್ ಸಿಕ್ಬಿಡ್ತು. ಇವನು ಆಸ್ತನಿಗೆ ಹೇಳ್ತಾನೆ, ನೀನು ಮತ್ತೊಂದ್ಸಲ ನನ್ನ ಕಾಪಾಡ್ಬಿಟ್ಟೆ ಆಸ್ತ, ನಿನ್ಗೆ ನೆನ್ಪಿದ್ಯಾ ಆ ಪ್ರಾಮಿಸ್ ನಾನು ಬಾಲ್ಯದಲ್ಲಿ ಮಾಡಿದ್ದು. ಬಾಲ್ಯದಲ್ಲಿ ಆಗ ಇವನು ಆಸ್ತನಿಗೆ ಒಂದು ಮಾತು ಕೇಳ್ತಾನೆ. ಅವನು ಹೇಳ್ತಾನೆ, ನಾನು ಕೂಡ ವಿಸಿಟ್ ಕಿಂಗ್ ಆಗ್ಬೋದಾ, ಯಾಕಂದ್ರೆ ನಾನು ಇಷ್ಟು ವೀಕ್ ಇದ್ದೀನಿ. ಇದಕ್ಕೆ ಆಸ್ತ ಇವನಿಗೆ ಹೇಳ್ತಾನೆ, ಆದ್ರೆ ನೀನು ಸಾಕಷ್ಟು ಪ್ರಯತ್ನಿಸ್ಬೇಕಾಗುತ್ತೆ, ಮತ್ತೆ ನೀನು ಯಾವಾಗ್ಲೂ ಗಿವ್ ಅಪ್ ನ ಮಾಡ್ಲಿಲ್ಲ ಅಂದ್ರೆ ನೀನಲ್ಲ ಯಾರು ಕೂಡ ವಿಸಿಟ್ ಕಿಂಗ್ ಆಗ್ಬೋದು. ಇದನ್ನ ಕೇಳಿ ಇವನು ನಿಂತ್ಕೊಳ್ತಾ ಹೇಳ್ತಾನೆ, ನಾನು ಕೂಡ ಡಿಸೈಡ್ ಮಾಡ್ಬಿಟ್ಟೆ, ಈ ದಿನದಿಂದ ಯಾವತ್ತಿಗೂ ನಾನು ಅಳೋದಿಲ್ಲ, ಸಾಕಷ್ಟು ಪ್ರಯತ್ನ ಮಾಡ್ತೀನಿ, ಒಂದು ದಿನ ನಾನು ಕೂಡ ವಿಸಿಟ್ ಕಿಂಗ್ ಆಗುವೆ, ಮತ್ತೆ ನಿನ್ನ ಮತ್ತು ಚರ್ಚ್ ನ ಎಲ್ಲ ಜನರನ್ನು ಖುಷಿಯಾಗಿ ಇಡ್ತೀನಿ. ಇದಕ್ಕೆ ಆಸ್ತ ಇವನಿಗೆ ಹೇಳ್ತಾನೆ, ಇದರ ಅರ್ಥ ನಾವಿಬ್ರು ರೈವಲ್, ಮತ್ತೆ ಅವರಿಬ್ರು ಒಬ್ಬರನ್ನೊಬ್ರು ಪ್ರಾಮಿಸ್ ನ ಮಾಡ್ತಾರೆ, ಸಾಕಷ್ಟು ಪ್ರಯತ್ನ ಮಾಡಿ ಒಂದು ದಿನ ವಿಸಿಟ್ ಕಿಂಗ್ ಆಗ್ತೇವೆ. ಆಸ್ತ ಇವನಿಗೆ ಹೇಳ್ತಾನೆ, ನನ್ಗೆ ನೆನಪಿದೆ, ನನಗೆ ಅನಿಸಿತ್ತು ನೀನು ಮರೆತೋಗಿದ್ಯಾ ಅಂತ. ಮತ್ತೆ ಅವರಿಬ್ರು ಮತ್ತೆ ಬಾಲ್ಯದಲ್ಲಿ ಮಾಡಿರುವ ಹಾಗೆ ಅವರಿಬ್ರು ಮತ್ತೆ ಪಂದ್ಯನ ಮಾಡ್ತಾರೆ, ಅವರಿಬ್ಬರಲ್ಲೇ ಯಾರು ಮೊದಲು ವಿಸಿಟ್ ಕಿಂಗ್ ಆಗೋದು ಅಂತ. ಇದರ ನಂತರ ಇವಾಗಿನ ವಿಸಿಟ್ ಕಿಂಗ್ ನೋಡ್ತೀವಿ, ಮತ್ತೆ 9 ಮ್ಯಾಜಿಕ್ ನೈಟ್ಸ್ ಕೂಡ ನೋಡ್ತೀವಿ. ವಿಸಿಟ್ ಕಿಂಗ್ ನಂತರ ತುಂಬಾ ಪವರ್ಫುಲ್ ಸ್ಟ್ರಾಂಗ್ ಮ್ಯಾಜಿಷಿಯನ್ ಆಗಿರ್ತಾರೆ. ಇವ್ರ ಕೆಲಸ ಆಗಿರುತ್ತೆ ಕಿಂಗ್ಡಮ್ ನಲ್ಲಿ ಆ ಪ್ರದೇಶನ ಸುರಕ್ಷಿತವಾಗಿ ನೋಡಿಕೊಳ್ಳುವುದು. ಮತ್ತೆ ಇವರೆಲ್ಲರಲ್ಲಿ ಒಂದು ಸ್ಕ್ವಾಡ್ ಇರುತ್ತೆ. ಇವ್ರನ್ನ ಜಾಯಿನ್ ಮಾಡೋದಕ್ಕೆ ಮಕ್ಕಳಿಗೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ನ ನೀಡಬೇಕಾಗುತ್ತೆ. ಈ ಎಕ್ಸಾಮ್ ಗೋಸ್ಕರ ಆಸ್ತಾ ಮತ್ತು ಇವರಿಬ್ರು ಟ್ರೈನಿಂಗ್ ನ ಮಾಡ್ತಿರ್ತಾರೆ. ಇಲ್ಲಿ ನಾವು ನೋಡ್ತೀವಿ ಫಾದರ್ ಮತ್ತು ಸಿಸ್ಟರ್ ಲಿಲ್ಲಿ ಗ್ರೀಮ್ವಾರ್ ಟವರ್ ನ ಮಾಸ್ಟರ್ ಹತ್ತಿರ ಬರ್ತಿರ್ತಾರೆ. ಮತ್ತೆ ಫಾದರ್ ಮಾಸ್ಟರ್ ಜೊತೆ ಕೇಳ್ತಾರೆ, ಅದೇಗೆ ಎಂಟ್ರೆನ್ಸ್ ಎಕ್ಸಾಮ್ ಗೆ ಆಸ್ತನ ಹೆಸರು ಏಕೆ ನೀಡಿದೀರಾ, ಯಾಕಂದ್ರೆ ಆಸ್ತಾ ಆ ಟೆಸ್ಟ್ ನಲ್ಲಿ ಪಾಸ್ ಮಾಡೋಕೆ ಆಗಲ್ಲ. ಅದಕ್ಕೆ ಮಾಸ್ಟರ್ ಹೇಳ್ತಾರೆ, ಆಸ್ತಾ ನನಗೆ ಅವನ ಗ್ರೀಮ್ವಾರ್ ತೋರಿಸಿ ನನ್ನ ಬಳಿ ತುಂಬಾ ರಿಕ್ವೆಸ್ಟ್ ಮಾಡಿದ, ಎಂಟ್ರೆನ್ಸ್ ಎಕ್ಸಾಮ್ ನಲ್ಲಿ ನನ್ನ ಹೆಸರನ್ನ ನೀಡಿ ಅಂತ. ಅದಕ್ಕೆ ನಾನು ನೀಡಿದೆ. ಫಾದರ್ ಮಾಸ್ಟರ್ ಅಲ್ಲಿ ಕೇಳ್ತಾನೆ, ಹೇಗೆ ಗ್ರೀಮ್ವಾರ್ ಆಸ್ತನ ಬಳಿ ಬಂದಿತ್ತು ಮತ್ತು ಏನದು, ಅದು ನಿಜವಾಗಿಯೂ ಗ್ರೀಮ್ವಾರ್ ನ ಅಲ್ವಾ. ಇದಕ್ಕೆ ಮಾಸ್ಟರ್ ಹೇಳ್ತಾನೆ, ನಾನು ನಿನ್ಗೆ ತುಂಬಾ ಹೇಳಕ್ಕಾಗಲ್ಲ, ಆದ್ರೆ ಈ ಗ್ರೀಮ್ವಾರ್ ಸಲುವಾಗಿ ಮುಂದೆ ಒಂದು ದಿನ ದೊಡ್ಡ ಯುದ್ಧನ ಮಾಡ್ಬೇಕಾಗುತ್ತೆ. ಫಾದರ್ ಮಾಸ್ಟರ್ ನಲ್ಲಿ ರಿಕ್ವೆಸ್ಟ್ ಮಾಡ್ತಾನೆ, ಆಸ್ತಾ ತುಂಬಾ ವೀಕ್ ಮತ್ತೆ ಅವನ ಬಳಿ ಸ್ವಲ್ಪನೂ ಮ್ಯಾಜಿಕ್ ಇಲ್ಲ, ಅವನಿಗೆ ಎಂಟ್ರೆನ್ಸ್ ಎಕ್ಸಾಮ್ ಗೆ ಕಳಿಸ್ಬೇಡಿ ಅಂತ. ಇದಕ್ಕೆ ಮಾಸ್ಟರ್ ಅವನಲ್ಲಿ ಕೇಳ್ತಾನೆ, ಏನ್ ಈಗಂತ ಅಲ್ಲ ತಾನೆ, ನೀನು ಆಸ್ತನನ್ನು ಇದಕ್ಕೆ ಕಳಿಸಲು ನೋಡ್ತಿಲ್ಲ, ಯಾಕಂದ್ರೆ ಅವನು ಏನಾದ್ರೂ ಪಾಸ್ ಆದ್ರೆ ಇಲ್ಲಿಂದ ಹೊರಟೋಗ್ತಾನೆ, ನಿನ್ಗೆ ಅವನ ನೆನಪುಗಳು ಕಾಡ್ತಿರ್ತವೆ ಅಂತ. ಇದಕ್ಕೆ ಫಾದರ್ ನೆಪನ ಹೇಳ್ತಿರ್ತಾನೆ. ಆಗ ಸಿಸ್ಟರ್ ಲಿಲ್ಲಿ ಅರ್ಥ ಮಾಡ್ಕೊಳ್ತಾಳೆ, ಫಾದರ್ ಆಸ್ತನನ್ನು ಸೀಕ್ರೆಟ್ ಆಗಿ ಪ್ರೀತಿಯನ್ನ ಮಾಡ್ತಿರ್ತಾನೆ ಅಂತ. ಇಲ್ಲಿ ನಾವು ನೋಡ್ತೀವಿ ಆಸ್ತಾ ಮತ್ತು ಇವನು ರೇಸ್ ನ ಮಾಡುತ್ತಾ ಚರ್ಚ್ ಗೆ ವಾಪಸ್ ಬರ್ತಿರ್ತಾರೆ. ಅವರಿಬ್ಬರ ಮಧ್ಯೆ ಟೈ ಆಗುತ್ತೆ. ಆಸ್ತಾ ಕೇಳ್ತಾನೆ, ಜಲ್ದಿ ಹೇಳು ಯಾರು ಗೆದ್ರು ಅಂತ. ಆಗ ಮ್ಯಾಕ್ಸ್ ಹೇಳ್ತಾನೆ, ಇವನೇ ಗೆದ್ದಿದ್ದು ಅಂತ. ಆಗ ಆಸ್ತಾ ಹೇಳ್ತಾನೆ, ಇವಾಗ್ಲೂ ರೇಸ್ ಮುಗುದಿಲ್ಲ, ಯಾರು ಚರ್ಚ್ ನೊಳಗೆ ಹೋಗ್ತಾರೋ ಅವರೇ ವಿನ್ನರ್ ಆದಾಗೆ. ಆಗ ಆಸ್ತಾ ಇನ್ನೇನು ಚರ್ಚ್ ನೊಳಗೆ ಹೋಗ್ಬೇಕು ಅನ್ನುವಾಗ
ಆದ್ರೆ ಅವಾಗ ಇವನು ಅವನ ಮ್ಯಾಜಿಕ್ ನಿಂದ ಅವನ ಆರಿಸಿ ದೂರ ಎಸ್ದ್ ಬಿಡ್ತಾನೆ. ಇದರಿಂದ ಇವನು ಗೆದ್ ಬಿಡ್ತಾನೆ. ರಾತ್ರಿಯಲ್ಲಿ ಎಲ್ರು ಮಲಗಿರುವಾಗ ಆಸ್ತಾ ಕನಸಿನಲ್ಲಿ ಕೂಡ ಇದನ್ನ ಹೇಳ್ತಿರ್ತಾನೆ, ನಾನು ಒಂದು ದಿನ ವಿಸಿಟ್ ಕಿಂಗ್ ಆಗುವೆ ಅಂತ. ಗುರು ಇವನು ಹುಚ್ಚ ಆಗ್ಬಿಟ್ಟಿರ್ತಾನೆ ವಿಸಿಟ್ ಕಿಂಗ್ ಆಗೋಕೆ. ಇದನ್ನ ಕೇಳಿ ಮ್ಯಾಕ್ಸ್ ಆಸ್ತಾ ಮೇಲೆ ಕೋಪಗೊಳ್ತಾನೆ. ಮಾರನೇ ದಿನ ಆಸ್ತಾ ಮತ್ತೆ ಟ್ರೈನಿಂಗ್ ಮಾಡ್ತಿರ್ತಾನೆ. ಅವನ್ ಬಳಿ ಮ್ಯಾಕ್ಸ್ ಬರ್ತಾನೆ. ಆಸ್ತಾ ಕೇಳ್ತಾನೆ, ಏನಾಯ್ತು ಮ್ಯಾಕ್ಸ್ ಹೇಳ್ತಾನೆ, ನೀನು ಮೂರ್ಖನ ಅಂತ. ಇದಕ್ಕೆ ಆಸ್ತಾ ಸಿಟ್ಟಿಗೆದ್ದು ಹೇಳ್ತಾನೆ, ನೀನು ಇದನ್ನ ಹೇಳೋದಕ್ಕೆ ಚರ್ಚ್ ನಿಂದ ಇಷ್ಟು ದೂರ ನನ್ನ ಹತ್ರ ಬಂದಿಯಾ ಅಂತ. ಆಗ ಮ್ಯಾಕ್ಸ್ ಅವನಿಗೆ ಹೇಳ್ತಾನೆ, ನಿನ್ನ ಹತ್ರ ಮ್ಯಾಜಿಕ್ ಕೂಡ ಇಲ್ಲ, ನೀನು ಯೋಚನೆ ಹೇಗ್ ಮಾಡ್ತೀಯಾ, ನೀನು ಮ್ಯಾಜಿಕ್ ನೈಟ್ ಎಕ್ಸಾಮ್ ನಲ್ಲಿ ಪಾಸ್ ಆಗ್ತೀಯಾ ಅಂತ. ಆಗ ಆಸ್ತಾ ಹೇಳ್ತಾನೆ, ನನ್ನ ಹತ್ರ ನನ್ನ ಗ್ರಿಮ್ವಾರ್ ಇದೆ, ಮತ್ತೆ ನಾನು ಅಗತ್ಯವಾಗಿ ಮ್ಯಾಜಿಕ್ ನೈಟ್ ನಲ್ಲಿ ಪಾಸ್ ಆಗುವೆ, ಮತ್ತೆ ನಾನು ಒಂದು ದಿನ ವಿಸಿಟ್ ಆದ್ರೆ ಅವಾಗ ಮಧ್ಯದಲ್ಲೇ ನಿಲ್ಲಿಸ್ಬಿಡ್ತಾನೆ. ಆಗ ಹೇಳ್ತಾನೆ, ಸುಮ್ಮನಿರು, ಯಾವಾಗ್ಲೂ ನೋಡಿದ್ರು ವಿಸಿಟ್ ಕಿಂಗ್ ನೀನು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ, ನಮ್ಮಂತ ಬಡವರು ಮತ್ತು ವೀಕ್ ಜನರು ಕನಸು ನನಸಾಗಲ್ಲ. ಇದಕ್ಕೆ ಆಸ್ತಾ ಅವನ ಬಳಿ ಬರುತ್ತಾ ಅವನಿಗೆ ಕಿರ್ಚುತ್ತಾ ಹೇಳ್ತಾನೆ, ಹಾಗೆ ಆಗುತ್ತೆ, ಆದ್ರೆ ನೀನು ನಿನ್ನ ಕನಸನ್ನು ನಿನ್ನ ಹೃದಯದಿಂದ ಹಾರೈಸಿ ಮತ್ತೆ ಅದರ ಸಲುವಾಗಿ ಜೀವನ ಮುಡಿಪಿಡಕ್ಕೂ ತಯಾರಾಗಿರ್ಬೇಕು. ಬ್ರೈಟ್ನೆಸ್ ನಿನ್ನ ಯಾವ ಕನಸು ಕೂಡ ನನಸಾಗುತ್ತೆ. ಅಂಡ್ ಜೀವನದಲ್ಲಿ ಮೊದಲ ಬಾರಿಗೆ ಮ್ಯಾಕ್ಸ್ ಗೆ ಅರ್ಥ ಆಗುತ್ತೆ, ಆಸ್ತಾ ಇಷ್ಟು ದೊಡ್ಡ ಲೂಸರ್ ಕೂಡ ಅಲ್ಲ ಅಂತ. ರಾತ್ರಿಯಲ್ಲಿ ಫಾದರ್ ತುಂಬಾ ಚೆನ್ನಾಗಿರೋ ಊಟನ ಮಾಡಿಸಿರ್ತಾನೆ, ಯಾಕಂದ್ರೆ ನಾಳೆ ಆಸ್ತಾ ಮತ್ತು ಇವನು ಎಂಟ್ರೆನ್ಸ್ ಎಕ್ಸಾಮ್ ಗೆ ಹೋಗ್ತಿರ್ತಾರೆ. ಆಸ್ತಾ ತುಂಬಾ ಖುಷಿಯಾಗಿರ್ತಾನೆ. ಫಾದರ್ ಆಸ್ತಾನು ಅವನ ಬಳಿ ಕರೆದು ಹೇಳ್ತಾನೆ, ನೋಡು ಆಸ್ತಾ, ನೀನೇನಾದ್ರೂ ಈ ಎಕ್ಸಾಮ್ ನಲ್ಲಿ ಫೇಲ್ ಆದ್ರೆ ಆಗ ನೀನು ಬೇಜಾರಾಗ್ಬೇಡ, ಸುಮ್ನೆ ಮನೆಗೆ ಬಂದ್ಬಿಡು, ನಾವೆಲ್ಲ ಯಾವಾಗ್ಲೂ ನಿನ್ನ ಜೊತೆನೆ ಇರ್ತೀವಿ. ಅವಾಗ ಆಸ್ತಾ ಹೇಳ್ತಾನೆ, ಇದನ್ನು ಮತ್ತೆ ಇವನಿಗೆ ಹೇಳ್ತಿರಿ ತಾನೆ ಅಥವಾ ನನಗ್ ಮಾತ್ರನಾ ಅಂತ. ಇದಕ್ಕೆ ಫಾದರ್ ಏನು ಹೇಳಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಇವನು ಸುಲಭವಾಗಿ ಪಾಸ್ ಆಗ್ತಾನೆ ಅಂತ. ಆದ್ರೆ ಆಸ್ತಾ ಪಾಸ್ ಆಗೋದು ಸ್ವಲ್ಪ ಕಷ್ಟ. ಆಸ್ತಾ ಫಾದರ್ ನಲ್ಲಿ ಕೇಳ್ತಾನೆ, ನೀವು ಯೋಚನೆ ಮಾಡಬೇಡಿ, ಅಗತ್ಯವಾಗಿ ಮ್ಯಾಜಿಕ್ ನೈಟ್ ನಲ್ಲಿ ನಾನು ಪಾಸ್ ಆಗುತ್ತೇನೆ, ಇದರ ನಂತರ ಆಗುವೆ ವಿಸಿಟ್ ಕಿಂಗ್, ಮತ್ತೆ ಮರಳಿ ಬಂದು ಸಿಸ್ಟರ್ ಲಿಲಿನ ಜೊತೆ ಮದುವೆ ಆಗ್ತೀನಿ ಅಂತ. ಆದ್ರೆ ಅವಾಗ ಸಿಸ್ಟರ್ ಲಿಲಿ ತನ್ನ ಮ್ಯಾಜಿಕ್ ನಿಂದ ವಾಟರ್ ಪಂಚ್ ನ ಕೊಟ್ಬಿಡ್ತಾಳೆ. ಮಾರನೇ ದಿನ ಆಸ್ತಾ ಮತ್ತು ಇವನು ತಮ್ಮ ಜರ್ನಿಗೆ ಹೋಗ್ತಿರ್ತಾರೆ. ಎಲ್ರು ಅವರಿಗೆ ಬೆಸ್ಟ್ ಆಫ್ ಲಕ್, ಬಾಯ್ ಅಂತ ಹೇಳ್ತಿರ್ತಾರೆ. ಅವಾಗ ಮ್ಯಾಕ್ಸ್ ಹೇಳ್ತಾನೆ, ಆಸ್ತನಿಗೆ ಬಾಯ್ ಹೇಳೋದು ಅಗತ್ಯನೇ ಇಲ್ಲ, ಅವನು ಬೇಗನೆ ವಾಪಸ್ ಬಂದ್ಬಿಡ್ತಾನೆ. ನೀನೇನಾದ್ರೂ ಪಾಸ್ ಆದ್ರೆ ಆಸ್ತಾ ನಾನು ಅರ್ಥ ಮಾಡ್ಕೊಳ್ತೀನಿ, ನಮ್ಮಂತ ಜನರು ಕೂಡ ಡ್ರೀಮ್ಸ್ ನ ನೋಡ್ಬಹುದು, ಮತ್ತೆ ನಾನು ಕೂಡ ಮ್ಯಾಜಿಕ್ ನೈಟ್ ಆಗೋದಕ್ಕೆ ಪ್ರಯತ್ನ ಪಡ್ತೇನೆ. ಇದಕ್ಕೆ ಆಸ್ತಾ ಹೇಳ್ತಾನೆ, ಹಾಗಾದ್ರೆ ತಯಾರಾಗಿರೋ ಪ್ರಯತ್ನ ಪಡುವುದಕ್ಕೆ. ಅವಾಗ ಆಸ್ತಾ ಮತ್ತು ಇವನು ಹೋಗ್ಬಿಡ್ತಾರೆ ಅವರ ಗುರಿ ಕಡೆಗೆ. ಸಿಸ್ಟರ್ ಲಿಲಿ ಕೂಡ ಆಸ್ತಾ ಹೋಗ್ತಿರುವುದರಿಂದ ಸ್ವಲ್ಪ ದುಃಖಕರ ಆಗಿರ್ತಾಳೆ. ಮತ್ತೆ ಆಸ್ತಾ ಮತ್ತು ಇವನು ತುಂಬಾ ಜರ್ನಿಯ ನಂತರ ಫೈನಲ್ ಆಗಿ ತಲುಪಿಬಿಡ್ತಾರೆ ಮ್ಯಾಜಿಕ್ ನೈಟ್ ಎಕ್ಸಾಮ್ ನಲ್ಲಿ. ಅವರು ಮುಂದೆ ಪಾಸ್ ಆಗ್ತಾರೋ ಫೇಲ್ ಆಗ್ತಾರೋ ಮುಂದಿನ ಪಾರ್ಟ್ ನಲ್ಲಿ ನೋಡೋಣ.